ನಮಸ್ಕಾರ. SSLC ವಿಜ್ಞಾನ ಪರೀಕ್ಷೆ ಬಂದೇ ಬಿಟ್ಟು ಅಲ್ವಾ? ಖಂಡಿತ ಎಲ್ರೂ ಕೊನೆ ಕ್ಷಣದ ತಯಾರಿಯಲ್ಲಿ ತುಂಬಾ ಬ್ಯುಸಿ ಇರ್ತೀರಿ. ಸರಿ, ಹಾಗಾದ್ರೆ ಬನ್ನಿ ಒಟ್ಟಿಗೆ ಸೇರೋಣ. ಕೆಲವು ಅತಿ ಮುಖ್ಯವಾದ ಟಾಪಿಕ್ಸ್ಗಳನ್ನ ಒಂದ್ಸಲ ಫಟಾಫಟ್ ಅಂತ ರಿವೈಸ್ ಮಾಡ್ಬಿಡೋಣ. ನೋಡಿ, ಮಾರ್ಚ್ 23 ಕೌಂಟೌನ್ ಶುರುವಾಗಿದೆ. ಅಯ್ಯೋ, ಟೆನ್ಷನ್ ಅಂತೂ ಬೇಡವೇ ಬೇಡ. ಈ ಕೊನೆ ಸಮಯ ಅದೆಯಲ್ಲ, ಇದನ್ನೇ ನಾವು ಚೆನ್ನಾಗಿ ಸ್ಕೋರ್ ಮಾಡಕ್ಕೆ ಬಳಸ್ಕೊಳ್ಳೋಣ. ಹಾಗಾದ್ರೆ ಎಲ್ರೂ ರೆಡಿನಾ? ಪರೀಕ್ಷೆ ಪೇಪರ್ನಲ್ಲಿ ಪದೇ ಪದೇ ಕಾಣಿಸ್ಕೊಳ್ಳೋ ಕೆಲವು ಪ್ರಮುಖ ಕಾನ್ಸೆಪ್ಟ್ಗಳನ್ನ ಒಮ್ಮೆ ನೆನಪು ಮಾಡ್ಕೊಳ್ಳೋಣ. ಖಂಡಿತ ಈ ರಿವಿಷನ್ ಮುಗಿಯುವಷ್ಟರಲ್ಲಿ ಹೌದು, ನಾನ್ ರೆಡಿ ಅನ್ನೋ ಕಾನ್ಫಿಡೆನ್ಸ್ ಬಂದೇ ಬರುತ್ತೆ. ಓಕೆ, ಹಾಗಾದ್ರೆ ನಮ್ಮ ಇವತ್ತಿನ ಮಿಷನ್ ಏನು ಗೊತ್ತಾ? ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಿಂದ ಒಟ್ಟು 4 ಹಾಟ್ ಟಾಪಿಕ್ಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು. ಇವು ಪರೀಕ್ಷೆಯ ಮೋಸ್ಟ್ ವಾಂಟೆಡ್ ಪ್ರಶ್ನೆಗಳು ಅಂತಾನೆ ಹೇಳ್ಬೋದು. ಸರಿ, ಮೊದಲಿಗೆ ಫಿಸಿಕ್ಸ್ನ ಒಂದು ಪ್ರಮುಖ ಕಾನ್ಸೆಪ್ಟ್ ಅಂದ್ರೆ ವಿದ್ಯುತ್ ರೋಧದ ಬಗ್ಗೆ ಮಾತಾಡೋಣ. ಇದೇನಪ್ಪಾ ಅಂದ್ರೆ, ಕರೆಂಟ್ ಒಂದು ವೈರ್ನಲ್ಲಿ ಹೋಗ್ಬೇಕಾದ್ರೆ ಅದಕ್ಕೆ ಎದುರಾಗೋ ಒಂದು ರೀತಿ ಟ್ರಾಫಿಕ್ ಜಾಮ್ ಇದ್ದಾಗೆ. ಈ ಟ್ರಾಫಿಕ್ ಜಾಮ್ ಯಾಕಾಗುತ್ತೆ, ಹೇಗಾಗುತ್ತೆ ನೋಡೋಣ ಬನ್ನಿ. ಸ್ವಲ್ಪ ಟೆಕ್ನಿಕಲ್ ಆಗಿ ಹೇಳೋದಾದ್ರೆ, ವಿದ್ಯುತ್ ರೋಧ ಅಂದ್ರೆ ಒಂದು ಕಂಡಕ್ಟರ್ ಅಥವಾ ವಾಹಕ ತನ್ನ ಮೂಲಕ ಹರಿಯೋ ಎಲೆಕ್ಟ್ರಿಕ್ ಕರೆಂಟ್ಗೆ ಒಡ್ಡುವ ಅಡಚಣೆ. ಪ್ರತಿಯೊಂದು ವಸ್ತುವಿಗೂ ಈ ಅಡಚಣೆ ಮಾಡೋ ಗುಣ ಬೇರೆ ಬೇರೆ ಇರುತ್ತೆ. ಅದೇ ಅದರ ಸ್ಪೆಷಾಲಿಟಿ. ಈಗ ಅತಿ ಮುಖ್ಯವಾದ ವಿಷಯಕ್ಕೆ ಬರೋಣ. ಈ ರೋಧ ಅಂದ್ರೆ ರೆಸಿಸ್ಟೆನ್ಸ್ ಯಾವಾಗ ಜಾಸ್ತಿಯಾಗತ್ತೆ, ಯಾವಾಗ ಕಮ್ಮಿ ಆಗತ್ತೆ. ನೋಡಿ, ವೈರ್ ಉದ್ದ ಇದ್ದಷ್ಟು ಎಲೆಕ್ಟ್ರಾನ್ಗಳು ಹೆಚ್ಚು ದೂರ ಪ್ರಯಾಣ ಮಾಡಬೇಕು, ಹಾಗಾಗಿ ರೋಧ ಜಾಸ್ತಿ ಆಗತ್ತೆ. ಅದೇ ವೈರ್ ದಪ್ಪ ಇದ್ರೆ ಎಲೆಕ್ಟ್ರಾನ್ಗಳು ಆರಾಮಾಗಿ ಹೋಗೋಕೆ ಒಂದು ದೊಡ್ಡ ಹೈವೇ ಸಿಕ್ಕಾಗಲ್ವಾ, ಆಗ ರೋಧ ಕಮ್ಮಿ ಆಗತ್ತೆ. ಇದರ ಜೊತೆಗೆ ಟೆಂಪರೇಚರ್ ಜಾಸ್ತಿಯಾದರೆ ಆಟಮ್ಗಳು ಜಾಸ್ತಿ ವೈಬ್ರೇಟ್ ಆಗಿ ಎಲೆಕ್ಟ್ರಾನ್ಗಳ ದಾರಿಗೆ ಅಡ್ಡ ಬರ್ತವೆ, ಹಾಗಾಗಿ ಅಲ್ಲೂ ಕೂಡ ರೋಧ ಜಾಸ್ತಿ ಆಗತ್ತೆ. ಇದನ್ನ ಇನ್ನೂ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ವಾಟರ್ ಪೈಪ್ ಉದಾಹರಣೆ ತಗೊಳ್ಳೋಣ. ಒಂದು ಉದ್ದದ ಸಣ್ಣ ಪೈಪ್ನಲ್ಲಿ ನೀರು ಜೋರಾಗಿ ಹೋಗುತ್ತಾ? ಇಲ್ಲ, ಕಷ್ಟ ಅಲ್ವಾ? ಅದೇ ರೀತಿ ಉದ್ದ ತೆಳ್ಳಗಿನ ವೈರ್ನಲ್ಲಿ ಕರೆಂಟ್ ಹೋಗೋದು ಕೂಡ ಕಷ್ಟ. ಆದರೆ ಒಂದು ಅಗಲವಾದ ದೊಡ್ಡ ಪೈಪ್ನಲ್ಲಿ ನೀರು ಎಷ್ಟು ಸರಾಗವಾಗಿ ಹರಿಯುತ್ತೆ ಅಲ್ವಾ? ಹಾಗೆಯೇ ದಪ್ಪ ವೈರ್ನಲ್ಲಿ ಕರೆಂಟ್ ಕೂಡ ಸೂಪರ್ ಫಾಸ್ಟಾಗಿ ಹೋಗುತ್ತೆ. ಅಷ್ಟೇ ಸಿಂಪಲ್. ಸರಿ, ಫಿಸಿಕ್ಸ್ನಿಂದ ಈಗ ನೇರವಾಗಿ ಕೆಮಿಸ್ಟ್ರಿ ಲ್ಯಾಬ್ಗೆ ಜಂಪ್ ಮಾಡೋಣ. ಪರೀಕ್ಷೆಯಲ್ಲಿ ಗ್ಯಾರಂಟಿ ಕೇಳೋ 2 ಪವರ್ಫುಲ್ ಕೆಮಿಕಲ್ ಪೌಡರ್ಗಳ ಕಥೆ ಏನು ಅಂತ ನೋಡೋಣ. ಮೊದಲನೇದು ಬ್ಲೀಚಿಂಗ್ ಪೌಡರ್. ಇದನ್ನ ಮಾಡೋದು ಹೇಗೆ? ತುಂಬ ಸುಲಭ. ಅರಳಿದ ಸುಣ್ಣ ಅಂದ್ರೆ ಸ್ಲೇಕ್ಡ್ ಲೈಮ್, ಅದರ ಕೆಮಿಕಲ್ ಹೆಸರು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಅದನ್ನ ತಗೊಂಡು ಅದರ ಮೇಲೆ ಕ್ಲೋರಿನ್ ಗ್ಯಾಸ್ ಪಾಸ್ ಮಾಡಿದ್ರೆ ಸಾಕು. ರಿಯಾಕ್ಷನ್ ಆಗಿ ನಮಗೆ ಸಿಗೋದೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ಅಂದ್ರೆ ನಮ್ಮ ಬ್ಲೀಚಿಂಗ್ ಪೌಡರ್. ಆ ಕೆಮಿಕಲ್ ಈಕ್ವೇಷನ್ ಇದೆಯಲ್ಲ, ಅದನ್ನ ಮಾತ್ರ ಮರಿಲೇಬೇಡಿ, ಅದು ತುಂಬಾ ಇಂಪಾರ್ಟೆಂಟ್. ಓಕೆ, ಈಗ ಒಂದು $1 ಮಿಲಿಯನ್ ಪ್ರಶ್ನೆ. ಕೈ ಮುರಿದಾಗೆಲ್ಲ ಪ್ಲಾಸ್ಟರ್ ಹಾಕಿಸ್ಕೊಳ್ತೀವಲ್ಲ, ಆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಯಾಕೆ ಯಾವಾಗ್ಲೂ ಏರ್ ಟೈಟ್ ಅಂದ್ರೆ ತೇವಾಂಶ ಇಲ್ದ ಡಬ್ಬದಲ್ಲೇ ಇಡಬೇಕು? ಯಾಕಿರ್ಬೋದು? ಸ್ವಲ್ಪ ಯೋಚನೆ ಮಾಡಿ. ಉತ್ತರ ಇಲ್ಲಿದೆ ನೋಡಿ. ಇದರ ಅಸಲಿ ವಿಲನ್ ಯಾರು ಗೊತ್ತಾ? ನೀರು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ಗೆ ಸ್ವಲ್ಪ ನೀರು ಅಥವಾ ತೇವಾಂಶ ತಾಗಿದ್ರೂ ಸಾಕು, ಅದು ತಕ್ಷಣ ರಿಯಾಕ್ಟ್ ಆಗಿ ಜಿಪ್ಸಮ್ ಅನ್ನೋ ಕಲ್ಲಿನ ತರಹ ಗಟ್ಟಿಯಾದ ವಸ್ತುವಾಗಿ ಬದಲಾಗ್ಬಿಡುತ್ತೆ. ಒಮ್ಮೆ ಗಟ್ಟಿಯಾಯ್ತು ಅಂದ್ರೆ ಮುಗಿತು, ಅದನ್ನ ಮತ್ತೆ ಉಪಯೋಗಿಸಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಅದನ್ನ ತೇವಾಂಶದಿಂದ ಅಷ್ಟು ಜೋಪಾನವಾಗಿ ಕಾಪಾಡಬೇಕು. ಸರಿ, ಕೆಮಿಸ್ಟ್ರಿ ಲ್ಯಾಬ್ನಿಂದ ಹೊರಬಂದು ಈಗ ನಮ್ಮ ದೇಹದ ಒಳಗಿನ ಒಂದು ಅದ್ಭುತ ಜಗತ್ತಿಗೆ ಹೋಗೋಣ. ನಮ್ಮ ಪ್ರಾಣವಾಯುವಾದ ಆಕ್ಸಿಜನ್ನನ್ನು ಡೆಲಿವರಿ ಮಾಡುವ ನಮ್ಮ ದೇಹದ ಸೂಪರ್ ಹೀರೋ ಹಿಮೋಗ್ಲೋಬಿನ್ ಬಗ್ಗೆ ತಿಳಿಯೋಣ. ಹಿಮೋಗ್ಲೋಬಿನ್ ಅಂದ್ರೆ ಏನು? ಅದು ನಮ್ಮ ರೆಡ್ ಬ್ಲಡ್ ಸೆಲ್ಸ್ನಲ್ಲಿರೋ ಒಂದು ಐರನ್ ರಿಚ್ ಪ್ರೋಟೀನ್. ಇದನ್ನ ನಮ್ಮ ದೇಹದ ಆಕ್ಸಿಜನ್ ಟ್ಯಾಕ್ಸಿ ಅಂತಾನೆ ಕರಿಬೋದು. ಇದು ಶ್ವಾಸಕೋಶದಲ್ಲಿ ಆಕ್ಸಿಜನ್ ಹತ್ತಿಸ್ಕೊಂಡು ದೇಹದ ಮೂಲೆ ಮೂಲೆಯಲ್ಲಿರೋ ಪ್ರತಿಯೊಂದು ಸೆಲ್ಗೂ ಡ್ರಾಪ್ ಮಾಡುತ್ತೆ. ಇದರ ಕೆಲಸ ಬರೀ ಆಕ್ಸಿಜನ್ ಡೆಲಿವರಿ ಮಾಡೋದು ಮಾತ್ರ ಅಲ್ಲ. ರಿಟರ್ನ್ ಟ್ರಿಪ್ನಲ್ಲಿ ಸೆಲ್ಗಳಲ್ಲಿ ಉತ್ಪತ್ತಿಯಾದ ಕಸ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ವಾಪಸ್ ಶ್ವಾಸಕೋಶಕ್ಕೆ ತಂದ್ಬಿಡುತ್ತೆ. ಒಂದು ವೇಳೆ ಈ ಸೂಪರ್ ಡೆಲಿವರಿ ಸಿಸ್ಟಮ್ನಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಆದ್ರೆ ಏನಾಗತ್ತೆ? ಅದನ್ನೇ ನಾವು ಅನೀಮಿಯಾ ಅಥವಾ ರಕ್ತಹೀನತೆ ಅಂತ ಕರೆಯೋದು. ಆಗ ಸುಸ್ತು, ಆಯಾಸ ಎಲ್ಲ ಶುರುವಾಗುತ್ತೆ ನೋಡಿ. ಓಕೆ, ಇಲ್ಲಿಯವರೆಗೆ ಚರ್ಚೆ ಮಾಡಿದ ಎಲ್ಲಾ ಪ್ರಮುಖ ಪಾಯಿಂಟ್ಗಳನ್ನ ಒಂದೇ ನಿಮಿಷದಲ್ಲಿ ಕ್ವಿಕ್ ಆಗಿ ಒಮ್ಮೆ ರೀಕ್ಯಾಪ್ ಮಾಡಿಬಿಡೋಣ. ಇದು ನಮ್ಮ ಮೆಮೊರಿಯಲ್ಲಿ ಪರ್ಮನೆಂಟ್ ಆಗಿ ಕೂರ್ಬೇಕು. ನೆನ್ಪಿರ್ಲಿ, ರೆಸಿಸ್ಟೆನ್ಸ್ ವೈರ್ ಉದ್ದ ಮತ್ತು ಬಿಸಿಯಾದ್ರೆ ಜಾಸ್ತಿ, ದಪ್ಪ ಆದ್ರೆ ಕಮ್ಮಿ. ಬ್ಲೀಚಿಂಗ್ ಪೌಡರ್ ಅರಳಿದ ಸುಣ್ಣ ಪ್ಲಸ್ ಕ್ಲೋರಿನ್ ಗ್ಯಾಸ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದರ ಶತ್ರು ನೀರು. ನೀರು ತಾಗಿದ್ರೆ ಸಾಕು, ಜಿಪ್ಸಮ್ ಆಗಿ ಗಟ್ಟಿಯಾಗ್ಬಿಡುತ್ತೆ. ಮತ್ತು ಹಿಮೋಗ್ಲೋಬಿನ್ ನಮ್ಮ ದೇಹದ ಆಕ್ಸಿಜನ್ ಡೆಲಿವರಿ ಪಾರ್ಟ್ನರ್. ಇದರ ಕೊರತೆ ಅನೀಮಿಯಾ. ಈ 4 ಪಾಯಿಂಟ್ಸ್ ಪಕ್ಕಾ ನೆನ್ಪಿಟ್ಕೊಳ್ಳಿ. ಹೋಗೋ ಮುಂಚೆ ಒಂದು ಕೊನೆಯ ಪ್ರಶ್ನೆ.
ನಾವು ಇವತ್ತು ಕಲಿತ ಕಾನ್ಸೆಪ್ಟ್ಗಳಲ್ಲಿ ಅಂದ್ರೆ ಕರೆಂಟ್ನ ಟ್ರಾಫಿಕ್ ಜಾಮಿಂದ ಹಿಡಿದು ನಮ್ಮ ದೇಹದ ಆಕ್ಸಿಜನ್ ಟ್ಯಾಕ್ಸಿವರೆಗೂ ಯಾವುದು ನಮ್ಮ ದಿನನಿತ್ಯದ ಬದುಕಿಗೆ ಹೆಚ್ಚು ಕನೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ. ಯೋಚನೆ ಮಾಡಿ ನೋಡಿ, ವಿಜ್ಞಾನ ಅನ್ನೋದು ಬರೀ ಪುಸ್ತಕದಲ್ಲಿಲ್ಲ, ನಮ್ಮ ಸುತ್ತಮುತ್ತಲ್ಲೇ ಇದೆ. ಪರೀಕ್ಷೆಯನ್ನ ಧೈರ್ಯವಾಗಿ ಎದುರಿಸಿ. ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್.